ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, 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 ಆರಾಧನೆ. ಪ್ರಿಯರೇ, ಆತನು ನಿಮ್ಮನ್ನು ಒಂದು ಹೊಸ ಮಾರ್ಗದಲ್ಲಿ ನಡೆಸ್ತಾನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 47 ನಾವು ನೋಡುವುದಾದರೆ, ಇದಲ್ಲದೆ ಅವರು ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವವರಾಗಿಯೂ ಇದ್ದರು. ಪ್ರತಿದಿನ ರಕ್ಷಣೆ ಹೊಂದುತ್ತಿದ್ದವರನ್ನು ಕರ್ತನ ಸಭೆಗೆ ಸೇರಿಸುತ್ತಿದ್ದನು. ಇಲ್ಲಿ ಗಮನಿಸಿ ಪ್ರಿಯರೇ, ಮೊದಲನೇದು ದೇವರನ್ನು ನಾವು ಕೊಂಡಾಡಬೇಕು. ದೇವರು ನಮ್ಮ ಜೀವಿತಗಳಲ್ಲಿ ಮಾಡಿದ ಮೇಲುಗಳನ್ನು ನೆನೆಸಿ, ಅದ್ಭುತಗಳನ್ನು ನೆನೆಸಿ, ಅತಿಶಯಗಳನ್ನು ನೆನೆಸಿ ನಾವು ದೇವರಿಗೆ ವಂದಿಸೋಣ. ದೇವರೇ, ಅಪ್ಪ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ದೇವರೇ, ಈ ಮುಂಜಾನೆ ಉಸಿರು ಕೊಟ್ಟಿದ್ದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ದೇವರೇ, ನನಗೊಳ್ಳೆ ಮಕ್ಕಳನ್ನು ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ದೇವರೇ, ನನಗೊಳ್ಳೆ ಹೆಂಡತಿಯನ್ನು ಕೊಟ್ಟಿದ್ದಪ್ಪ, ಅದಕ್ಕಾಗಿ ಸ್ತೋತ್ರ. ದೇವರೇ, ನನಗೊಳ್ಳೆ ಗಂಡನನ್ನು ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ದೇವರೇ, ನನಗೊಂದು ಒಳ್ಳೆ ಮನೆಯನ್ನು ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ದೇವರೇ, ನನಗೊಂದು ಒಳ್ಳೆ ಸಭೆಯನ್ನು ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ದೇವರೇ, ನನಗೊಳ್ಳೆ ಸಭಾಪಾಲಕರನ್ನು ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ದೇವರೇ, ನನಗೆ ಆರೋಗ್ಯವನ್ನು ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ದೇವರೇ, ನನಗೊಂದೊಳ್ಳೆ ಕೆಲಸವನ್ನು ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ದೇವರೇ, ನನ್ನ ಮಾತನ್ನು ಕೇಳುವುದಕ್ಕೆ ಅನೇಕರನ್ನು ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಹೀಗೆ ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ ಪ್ರಿಯರೇ, ಸ್ತೋತ್ರ ಮಾಡೋಣ. ದೇವರು ನಮ್ಮ ಪಕ್ಷದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವುದು ಎಷ್ಟು ಸತ್ಯವೋ, ನಮಗಾಗಿ ಕರ್ತನು ಯುದ್ಧವನ್ನು ಮಾಡುವವನಾಗಿದ್ದಾನೆ. ನಮ್ಮ ಅಗತ್ಯಗಳಿಗಾಗಿ ಕರ್ತನು ಯುದ್ಧ ಮಾಡುವವನಾಗಿದ್ದಾನೆ. ನಮ್ಮ ಬೇಕು ಬೇಡುಗಳಿಗಾಗಿ ಕರ್ತನು ಅದ್ಭುತವನ್ನು ಮಾಡಿದ್ದಾನೆ. ಅದಕ್ಕೆ ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ಅವರೊಂದಿಗೆ ಸೇರಿಸ್ತಾ ಇದ್ದಂತೆ. ಇಲ್ಲಿ ಜಫನ್ಯ 3ನೇ ಅಧ್ಯಾಯ 8-17 ಓದಿಕೊಳ್ಳೋದಾದರೆ, ಅಲ್ಲಿ ದೇವರು ಎಲ್ಲರನ್ನು ಕೂಡಿಸಿ ರಾಜ್ಯಗಳನ್ನು ಒಟ್ಟು ಸೇರಿಸುವುದಕ್ಕೂ ಅವುಗಳ ಮೇಲೆ ಕೋಪ ಮತ್ತು ರೌದ್ರಾತಾರವನ್ನು ಇಲ್ಲಿ ಗಮನಿಸ್ತಾರೆ. ಆದರೆ ಅದನ್ನು ಬಹಳ ಸರಳವಾಗಿ ಹೇಳೋದಾದರೆ, ಅತಿ ಗರ್ವದಿಂದ ಮೆರೆಯುವವರನ್ನು ನಿನ್ನೊಳಗಿಂದ ತೊಲಗಿಸಿಬಿಡು. ದೀನದರಿದ್ರ ಜನಗಳನ್ನು ನಿನ್ನಲ್ಲಿ ಉಳಿಸುವೆನು. ಆಗ ನಿನ್ನ ಮಧ್ಯದಲ್ಲಿ ನಿನ್ನ ದೇವರಾದ ಕರ್ತನು ಜಯಶೀಲರನ್ನಾಗಿ ನಿನ್ನನ್ನು ಆನಂದಿಸಿ ಹರ್ಷಿಸಿ ಗೈಯುವನು. ಪ್ರೇರೆ, ಹೋಗೋರು ಹೋಗಲಿ, ಬರೋರು ಬರಲಿ ಅನ್ನುವುದಲ್ಲ ಪ್ರಿಯರೇ. ಪ್ರೀತಿ ಬಹಳ ಮುಖ್ಯ. ಹೋಗುವವನು ಯಾಕೆ ಹೋದ ಎಂಬುದಾಗಿ ಅವನ ಬಳಿ ವಿಚಾರಿಸೋಣ, ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ.
ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆಯ, ಕುಟುಂಬಗಳಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನಪ್ಪ. ಅಪ್ಪ ಸಹಾಯ ಮಾಡು, ಸಹಾಯ ಮಾಡು ದೇವರೇ. ನಿಮ್ಮ ರಕ್ತದ ಮೂಲಕ ಸ್ವಾಮಿ ಯಾವ ಕೊರತೆಯೂ ಇಲ್ಲದೆ ಮಕ್ಕಳನ್ನು ನಡೆಸು, ಈ ದಿನ ಪೂರ್ತಿ ನಡೆಸು. ನಿಮ್ಮ ಪ್ರಸನ್ನತೆಯಿಂದ ನಡೆಸು ಸ್ವಾಮಿ. ಅಪ್ಪ ನೀವೇ ನಮಗೆ ತಂದೆ, ನಿಮ್ಮ ಮಕ್ಕಳು ನಾವು ದೇವರೇ. ನಿಮ್ಮನ್ನು ಹೊರತುಪಡಿಸಿ ಈ ಲೋಕದಲ್ಲಿ ನಮಗೆ ಯಾರೂ ಸಹಾಯ ಮಾಡೋರು ಇಲ್ಲ ದೇವರೇ. ಆಶೀರ್ವಾದ ಮಾಡಪ್ಪ, ಸಹಾಯ ಮಾಡಪ್ಪ. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೆನ್.